ಲೇ ಓದಿಕ್ಯಾತ ಏನ್ಲಣ್ಣ? ಏನಾಯ್ತಲ ಅಸೆಂಬ್ಲಿ ಕತೆ? ಏನ್ ಮಾಡ್ತಾವಪ್ಪ ನಮ್ಮ ವೀರಾಧಿ ವೀರರು? ಯಾವನಿಗೆ ಗೊತ್ತಲಣ್ಣ? ಯಾವ ನನ್ನ ಮಗ ಕಾಲಿಟ್ಟವನಪ್ಪ ಇವುಗಳ ನಾಟಕ ನೋಡಕ್ಕೆ? ಇದೇನ್ಲ ಬಿಕನೇಶಿ, ನೀನೇ ಹಿಂಗಂದ್ರೆ ಕತೆ ಏನ್ಲ? ಒಬ್ಬ MLA ಒಂದು ಕ್ಷೇತ್ರಕ್ಕೆ ಪ್ರತಿನಿಧಿ ಆದ್ರಿ ನೀನು ಇಡೀ ರಾಜ್ಯದ ಜನಗಳ ಪ್ರತಿನಿಧಿ ಕಂಡ್ಲ. ನೀನೇ ಒಳ್ಳೆ ಅಂದ್ರೆ ಹೆಂಗ್ಲ ಆಯ್ತದೆ ಅಸೆಂಬ್ಲಿ? ಅಯ್ಯ, ಈ ಬಿಲ್ಡಪ್ಪ ನೀನ್ ಕೊಡ್ಬೇಕು ಅಷ್ಟೇ ಯಾಕನೆ, ಆದ್ರೆ ಬಾಕಿ ಯಾರಿಗೂ ಅದ್ ಬೇಕಾಗೇ ಇಲ್ಲ. ಆಡಳಿತ ಪಕ್ಷದವಾಗ್ಲಿ ವಿರೋಧ ಪಕ್ಷದವಾಗ್ಲಿ ಜನಕ್ಕೆ ಏನ್ ಬೇಕು, ಅವ್ರ ಕಷ್ಟ ಏನು ಅನ್ನೋದ್ರ ಬಗ್ಗೆ ಚರ್ಚೆನೆ ಮಾಡೋದಿಲ್ಲ. ಅವುಗಳಿಗೆ ಏನು ಬೇಕು ಅದನ್ನ ಮಾಡ್ಕೊಂಡು ಅವುಗಳ ಬೆನ್ನ ಅವೇ ಕರ್ಕೊಂಡ್ ನಿಂತಿರ್ತವೆ. ಅಲ್ಲೋಗಿ ಏನ್ ಮಾಡುವಂತಿಲ್ಲ ಅಣ್ಣ. ನೀನಿಷ್ಟು ಸೀರಿಯಸ್ ಆಗಿದೀಯ ಅಂದ್ರೆ ಏನೋ ಸೀರಿಯಸ್ ಆಗಿ ಆಗಿರ್ಬೇಕು ಕಂಡ್ಲ. ಏನಾತ್ಲ? ಬಿಜೆಪಿ ಅವ್ರು ನಾಗೇಂದ್ರನ್ ರಾಜೀನಾಮೆ ಬೇಕು, ಅವನು ಯಾರು ಕುಂಡ್ರಸ್ಕೊಂಡಿದ್ದೀರಾ ಸದನದೊಳಗೆ ಅಂತವ ಗಲಾಟೆ ತೆಗೆದ್ರೆ ಕಾಂಗ್ರೆಸ್ ನವ ಕರ್ಗೆ ಭಾಷಣ ಮಾಡಿ ಜಾಗನ ಶುದ್ಧಿ ಮಾಡವ್ರೆ ಅಂತವ ಗಲಾಟೆ ಶುರು ಮಾಡ್ಕೊಂಡೋಕನೆ. ದಿನ ಬೆಳಗ್ಗೆ ಆದ್ರೆ ಬಡ ದಲಿತರು ಪಡ್ತಿರ ಪಾಡೆ ಬೇರೆ. ಇದೇ ನಾಗೇಂದ್ರ ದಲಿತರು ದುಡ್ಡು ತಿಂದು ಕುರ್ಚಿ ಕಳ್ಕೊಂಡಿತ್ತು ಅಂತದ್ರಲ್ಲಿ ಯಾವ ಸಾಧನೆ ಮಾಡಕ್ಕೆ ಕರ್ಗೆ ಸುದ್ದಿ ತಕೊಂಡವಂತ್ಲ. ಅದು ಅಲ್ಲದೆ ಬಿಜೆಪಿಯವು ಸಂಸತ್ತಲ್ಲಿ ಒಂದು ಉತ್ತರ ಕೊಡಕ್ಕಾಗದೆ ಕದ್ಬಡಾಡ್ತಾವೆ. ಇವು ದೇಶಕ್ಕೇನು ಉಡುಗೊರೆ ಕೊಡಕ್ ಹೊಂಟವಂತ್ಲ. ಅಯ್ಯೋ, ಹೋಗಿ ಹೋಗಿ ಇಂಥ ಪ್ರಶ್ನೆನೆಲ್ಲ ಇವು ಕೇಳ್ತಿಲ್ಲಣ್ಣ. ಅಧಿಕಾರ ಇರಿದವಕ್ಕೆ ನೆಲ ಕಾಣೋದಿಲ್ಲ, ಇಂಥವು ಉತ್ತರ ಕೊಡ್ತಾವ. ಅದಕ್ಕೆ ನಾನು ಇವುಗಳ ಸುದ್ದಿಗೆ ಹೋಗೋದಿಲ್ಲ ಅಂತ ಡಿಸೈಡ್ ಮಾಡಿದೀನಿ ಕಣೆ. ನೋಡಿಲಿ, 5ನೇ ಕ್ಲಾಸ್ ಹುಡ್ಲು ಸ್ಕೂಲಲ್ಲಿ ಕಿರಿಚ್ಕೊಳತ್ತರಕ್ಕೆ ಕಿರಿಚ್ಕೊಂತಾವೆ. ಈ ಸದನವನ್ನು 10 ನಿಮಿಷ ಮುಂದೂಡಿ ಅಯ್ಯಯ್ಯೋ, ನೋಡಪ್ಪ, ಇಂಥವಕ್ಕೆ ಬುದ್ಧಿ ಹೇಳುವಂತಿ ಜನ ಓಟ್ ಹಾಕವೆ, ಇವು ದರ್ಬಾರ್ ಮಾಡ್ತವೆ. ಈ ಗ್ಯಾಪ್ ಅಲ್ಲಿ ನಾನು ನೀನು ಮಾತಾಡಿದ್ರೆ ಏನಾರ ಪ್ರಯೋಜನ ಐತೆ ಹೇಳು? ಅದಕ್ಕೆ ನಾನಿವತ್ತು ಈ ಸುದ್ದಿಗೆ ತಲೆ ಹಾಕೋದಿಲ್ಲ ಕಣ. ನಿನ್ ದಮ್ಮಯ್ಯ ಬಿಟ್ಬಿಡು ನನ್ನ. ಇವಕ್ಕಂತೂ ಮರುವಾದಿ ಇಲ್ಲ. ಸದನಕ್ಕೆ ಒಂದು ಘನತೆ ಐತಿ. ದೊಡ್ಡ ದೊಡ್ಡ ಮನುಷ್ಯರು ಅಲ್ಲಿ ಕುಂತು ನಿಂತು ರಾಜಕೀಯ ಮಾಡುವಾಗವಿ. ಅವಕ್ಕಂದ್ರು ಮರುವಾದಿ ಕೊಟ್ಟು ನೆಟ್ಟಿಗೆ ನಡ್ಕೊಳಕ್ ಹೇಳ. ತೇರಿಕಿ ಶಿವನಿ ಶಂಭುಲಿಂಗ. Cuidado, carnal!